ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವಂತಹ ಫ್ಲವರ್ ಶೋ ಕೂಡ ಪ್ರವಾಸಿಗರನ್ನ ಸೆಳೀತಾ ಇದೆ. ಹಾಗಾದ್ರೆ ಕುಪ್ಪಣ್ಣ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರುವಂತಹ ಫ್ಲವರ್ ಶೋ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ವಿಶೇಷವಾಗಿ ಈ ಸಲ ದಸರಾ ಏನಿದೆ 100 ವರ್ಷದ ಜನ್ಮ ಶತಾಬ್ದಿ ಜಯಚಾಮರಾಜೇಂದ್ರ ಒಡೆಯರವ್ರದ್ದು. ಅದರ ಪ್ರಯುಕ್ತ ಅವ್ರದ್ದೊಂದು ಸ್ಟ್ಯಾಚ್ಯೂ ಸರ್ಕಲನ್ನು ಹೂವಲ್ಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ತಾವು ನೋಡ್ತೀರ. ಅದಕ್ಕೆ 5,75,000 ಹೂಗಳನ್ನು ನಾವಲ್ಲಿ ಹಾಕಿದೆ. ಅದರ ಜೊತೆಗೆ ಟೋಟಲ್ 12 ಲಕ್ಷ ಹೂವನ್ನು ನಾವಿಲ್ಲಿ ಬೆಳೆಸಿದ್ದೀವಿ. ಅದು ಭಾಳ ವಿಶೇಷ ಅಂದರೆ ಅಲ್ಲಿ ಡೊನಾಲ್ಡ್ ಡೆಕ್ ಅಂತ ಒಂದು ಮಾಡಿದ್ದೀವಿ, ಇನ್ನೊಂದು ಚಂದ್ರಯಾನ ಅಂತ ಮಾಡಿದ್ದೀವಿ, ಒಂದು ಪಿಯಾನೋ ಅಂತ ಒಂದು ಫ್ಲವರ್ಲೇ ಆಗಿದೆ. ಅದರ ಜೊತೆಗೆ 2 ವಾಹನಗಳ ರೀತಿಯಲ್ಲಿ ಹೂವನ್ನು ಮಾಡಲಾಗಿದೆ. ಇದೇ ರೀತಿ ವೆರೈಟಿಯಾಗಿ ಮಾಡಲಾಗಿದೆ. ಅದ್ರ ಜೊತೆಗೆ ಭಾಳ ವಿಶೇಷ ಈ ಸಲ ಅಂತಂದರೆ ನೀವು ನೋಡ್ತಾ ಇರ್ಬೋದು, ತುಂಬ ಬೆಳಗ್ಗೆ 8 ಗಂಟೆಗೆ ಕ್ಯೂ ನಿಂತು ಒಳಗಡೆ ಬರೋದನ್ನ ನಾವು ಕಾಣ್ತಾ ಇದ್ದೀವಿ. ಬಂದವರೆಲ್ಲ ಒಂದು ಫೀಡ್ಬ್ಯಾಕಿಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಈ ಸಲ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ಆಗಿದೆ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಭಾಳ ಚೆನ್ನಾಗಿದೆ, ಮತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆಯನ್ನು ಈಗ ಸರಿ ಮಾಡಲಾಗಿದೆ, ಮತ್ತು ಕ್ಲೀನಿನೆಸ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಮೊದಲು ಒಂದಷ್ಟು ಫುಡ್ ಝೋನು ಅಲ್ಲೆಲ್ಲ ಭಾಳ ಆಭಾಸ ಆಗ್ತಾಯಿತ್ತು. ಈ ಸಲ ಭಾಳ ಚೆನ್ನಾಗಿದೆ ಮತ್ತು ನೋಡ್ಲಿಕ್ಕೆ ಭಾಳ ಸುಂದರವಾಗಿದೆ ಅಂತೇಳಿ ಇದನ್ನು ನಮಗೆ ಕಮೆಂಟ್ಸನ್ನು ಕೊಟ್ಟು ಹೋಗ್ತಾ ಇದ್ದಾರೆ. ಅದು ಭಾಳ ವಿಶೇಷ ಅಂತಂದರೆ ಇಲ್ಲೊಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಹಾರಾಜರು ಅಲ್ಲೊಂದು ಸಂಗೀತ ಕಾರ್ಯಕ್ರಮವನ್ನು ಮಾಡಿಸಿ ಆ ಮಂಟಪದ ಒಳಗಡೆ ಕುಳಿತು ಅದನ್ನು ವೀಕ್ಷಣೆ ಮಾಡ್ತಾಯಿದ್ರು. ಭಾಳ ಬಿದ್ದ ರೀತಿ ಆಗ್ಬಿಟ್ಟಿತ್ತು. ಅದಕ್ಕೆ ಈ ಸಲ ನಮ್ಮ DD ಅವ್ರ ಜೊತೆ ಒಂದು ಸಲ ಚರ್ಚೆ ಮಾಡಿ ನಾವು ಯಾಕೆ ಮಹಾರಾಜರ ಹೆಸರನ್ನು ಉಳಿಸಬಾರ್ದು ಅಂತೇಳಿ ಆ ವೇದಿಕೆಯಲ್ಲಿ ಪ್ರತಿನಿತ್ಯ ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಕೊಳ್ಳುವಂಥದ್ದಾಗ್ಬೋದು, ಅದೆಲ್ಲವನ್ನು ಏರ್ಪಾಡು ಮಾಡಲಾಗಿದೆ. ಮತ್ತು ಭಾಳ ಶಿಸ್ತುಬದ್ಧವಾಗಿ ತುಂಬ ಚೆನ್ನಾಗಿ ಈ ಸಲ ಫ್ಲವರ್ ಶೋ ಭಾಳ ಚೆನ್ನಾಗಿ ನಡೀತಾ ಇದೆ. ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರ 100ನೇ ಜನ್ಮದಿನದ ಆಚರಣೆಯಾಗಿ ಅವರ ಒಂದು ಮಾದರಿಯನ್ನು ನಾವು ಹೂವಿನಿಂದ ಅಲಂಕೃತ ಮಾಡಿದ್ದೀವಿ. ಅದೇ ರೀತಿ ನಮ್ಮ ಪುಣೆ ಮತ್ತು ಬ್ಯಾಂಗ್ಳೂರಿಂದ ಕರ್ಕ್ಯುಮಾ, ಪಾಯಿಂಟ್ ಸಿಟಿಯ ಕೆಲಂಚ ಮತ್ತು ಪಾಟೆಡ್ ಕ್ರೈಸ್ಯಾಂಥಿಮಮ್, ಆರ್ಕಿಡ್ಸ್, ಆ್ಯಂಥೋರಿಯಮ್ಮು ಮತ್ತು ಬೋನ್ಸೈ, ವಿವಿಧ ಇಲ್ಲಿ ಲೋಕಲಲ್ಲಿ ಏನು ನೋಡಿರದ ವಿವಿಧ ರೀತಿಯ ಫ್ಲವರ್ಗಳೆಲ್ಲವನ್ನು ತಂದು ನಾವು ನಮ್ಮ ಗ್ಲಾಸ್ ಹೌಸ್ ಒಳಗಡೆ ಆಕರ್ಷಣೀಯವಾಗಿ ಜೋಡಿಸಿದ್ದೀವಿ. ಅದೇ ರೀತಿ 2 ಆನೆ ಮತ್ತು ನಮ್ಮ ರಾಜಸಿಂಹಾಸನ ದರ್ಬಾರ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ನಾವು ಗ್ಲಾಸ್ ಹೌಸಲ್ಲಿ ಮಾಡಿದ್ದೀವಿ. ಹಾಗೆ ನಮ್ಮ ಅಂಬಾರಿಯನ್ನು ಕೂಡ ನಾವು ಆನೆ ಮತ್ತು ಅಂಬಾರಿಯನ್ನು ಹೂವಿನಿಂದ ಮಾಡಿದ್ದೀವಿ. ಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲೆಯ ಜಿಯೋ ಇಂಡಿಕೇಶನ್ ಕ್ರಾಪ್ ಆದಂತಹ ನಂಜನಗೂಡು ರಸಬಾಳೆ, ವೀಳ್ಯದೆಲೆ ಮತ್ತು ಮೈಸೂರು ಮಲ್ಲಿಗೆಯಿಂದ ಒಂದು ಮನೆಯನ್ನು ಆಕೃತಿಯನ್ನು ಮಾಡಿದ್ದೀವಿ. ಮೈಸೂರವರೇ ಆಗಿರೋದ್ರಿಂದ ಪ್ರತಿ ವರ್ಷ ಇಲ್ಲಿ ಬರ್ತೀವಿ. ಪ್ರತಿ ವರ್ಷನೂ ಡಿಫ್ರೆಂಟ್ ಥೀಮ್ ಇಟ್ಕೊಂಡು ಮಾಡ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಈ ವರ್ಷನೂ ಜಯಚಾಮರಾಜ ಒಡೆಯರ್ ಅವ್ರದ್ದು ಪ್ರತಿಮೆ ಮಾಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ. ಮೇನ್ ಅಟ್ರಾಕ್ಷನ್ ಅಂದರೆ ಅದೇನೆ ಫ್ಲಾಶ್ ಶೋ ಅಲ್ಲಿ. ಲೈಕ್ ಮೈಸೂರು ದಸರಾ ಅಂದರೆ 9 ಡೇಸ್ ಕೂಡ ಸ್ಪೆಷಲ್ ಇದ್ದೇ ಇರುತ್ತೆ. ಮೈಸೂರಲ್ಲಿ ಡೈಲಿ ಪ್ರೋಗ್ರಾಮ್ಸ್ ಇದ್ದೇ ಇರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲಿ ಮೇನ್ ಅಟ್ರಾಕ್ಷನ್ ಫ್ಲಾಶ್ ಶೋ. ಮೈಸೂರು ಅಂದ್ರೇನೆ ಅಟ್ರಾಕ್ಷನ್, ಒಂದು ಫುಡ್ ಮೇಳ ಎಲ್ಲ ತುಂಬ ಚೆನ್ನಾಗಿದೆ. ಲೈಕ್ ಲೈಟಿಂಗ್ಸ್ ಎಲ್ಲ ತುಂಬ ಅಟ್ರಾಕ್ಷನ್ ಆಗಿರುತ್ತೆ. ಮೈಸೂರು ಅಂದ್ರೆ ಫೇಮಸ್ ಇಲ್ಲಿ. ನೋಡಿದ್ರಲ್ಲ, ವಿವಿಧ ಬಗೆಯ ಹೂಗಳಿಂದ ಸಾಕಷ್ಟು ಕಲಾಕೃತಿಗಳನ್ನ ಕುಪ್ಪಣ್ಣ ಪಾರ್ಕ್ನಲ್ಲಿ ಮಾಡಿರುವಂತಹದ್ದು. ನೀವು ಕೂಡ ಮೈಸೂರಿಗೆ ಭೇಟಿ ಕೊಟ್ರೆ ಕುಪ್ಪಣ್ಣ ಪಾರ್ಕ್ಗೆ ಒಮ್ಮೆ ಬಂದು ಈ ಕಲಾಕೃತಿಗಳನ್ನ ನೋಡಿ, ಹೂವಿನ ಅಲಂಕಾರವನ್ನ ನೋಡಿ ಕಣ್ತುಂಬಿಕೊಳ್ಬಹುದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್, ಮೈಸೂರು.